ಚಾನಲ್ ಕನ್ನಡತಿ ಅನುಷಾ. ಇವತ್ತು ಫ್ರೈಡೇ ಸಾಯಂಕಾಲ. ಸೊ ಅನಿರುದ್ಧು ಇವತ್ತು ಬರೋಕ್ಕಾಗಲ್ಲ ಅಂತ ಹೇಳಿದಾನೆ, ಅವ್ನು ನಾಳೆ ಬರ್ತಾನಂತೆ ದುಬೈಯಿಂದ. ಸೊ ನಾನು ಅಮ್ಮಗೂ ಏನಾದರೂ ಒಂದು ಸ್ವಲ್ಪ ಚಟ್ಪಟ ತಿನ್ನಬೇಕು ಅಂತ ತುಂಬ ಆಸೆ ಆಗುತ್ತೆ. ಸಾಯಂಕಾಲ ಆಗ್ತಿದ್ದಂಗೆ ಏನಾದರೂ ತಿನ್ಬೇಕು ಅನಿಸುತ್ತೆ. ಸೊ ಇವತ್ತು ನಾನು ಮಾಡ್ತಾಯಿದ್ದೀನಿ ಕ್ಯಾಬೇಜ್ ಪಕೋಡ. ಸೊ ಕ್ಯಾಬೇಜ್ ಪಕೋಡಾಗಿ ನಾನೇನು ಮಾಡ್ಕೊಂಡಿದ್ದೀನಿ, ಸಣ್ಣದಾಗಿ ಚಾಪರಲ್ಲಿ ಹಾಕ್ಕೊಂಡು ಫೈನಾಗಿ ಹಿಂಗೆ ಮಾಡ್ಕೊಂಡಿದ್ದೀನಿ. ಯು ಕ್ಯಾನ್ ಸಿ ಚಾಪ್ ಮಾಡ್ಕೊಂಡು ಕ್ಯಾಬೇಜ್ನ, ಅದಕ್ಕೊಂದು ಸ್ವಲ್ಪ ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ ಅದಕ್ಕೆ. ಸೊ ಫೈನ್ಲಿ ಚಾಪ್ಡ್ ಕ್ಯಾಬೇಜ್ ವಿತ್ ಅ ಲಿಟಲ್ 4-5 ಗ್ರೀನ್ ಚಿಲ್ಲೀಸ್. ಅದಾದಮೇಲೆ ನಾನು ಯೂಸ್ ಮಾಡ್ಕೊಳ್ತಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಗ್ರಾಮ್ ಫ್ಲೋರ್, ಅರಿಶಿನ, ಜೀರಿಗೆ, ಖಾರದ ಪುಡಿ ಒಂದು ಸ್ವಲ್ಪ, ಯಾಕಂದರೆ ಮೆಣಸಿನ್ಕಾಯಿ ಹಾಕಿದ್ದೀನಿ, ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಬನ್ನಿ ನೋಡೋಣ. ಕೊಂಡೆ ಅಂದಾಜು ಕೇಳಬೇಡಿ, ನನಗೆ ನಿಜ ಗೊತ್ತಾಗಲ್ಲ ಅಂದಾಜು ಹೇಳೋಕ್ಕೆ. ಇನ್ನು ಇವಾಗ ಕಲಿತಿರೋದು ನಾನು ಕೂಡ. ಜಿಂಜರ್ ಗಾರ್ಲಿಕ್ ಪೇಸ್ಟು 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕಂದರೆ ನೀವು ಹಾಕ್ಕೋಬೋದು. ನಾನು ಒಂದು ಸ್ಪೂನ್ ಫುಲ್ ಹಾಕೋಷ್ಟು ಹಾಕಿದ್ದೀನಿ. ಜೀರಿಗೆ ಒಂದು ಸ್ವಲ್ಪ ಡೈಜೆಷನ್ಗೆ, ಅರಿಶಿನ ಒಂದು ಸ್ವಲ್ಪ ಕಲರ್ಗೆ, ಖಾರದ ಪುಡಿ ನೋಡ್ಕೊಂಡು ಹಾಕಿ ಗೈಸ್, ಯಾಕಂದರೆ ಮೆಣಸಿನ್ಕಾಯಿ ನಾವು ಹಾಕಿರೋದ್ರಿಂದ ಮುಂಚೆನೇ ನೋಡ್ಕೊಂಡು ಹಾಕೋದು ವಾಸಿ. ಇದು ನಾನು ತೊಗೊಂಡಿರೋದು ತುಂಬ ಖಾರ ಇರುವಂಥ ಪೌಡರು, ಸೊ ಕಮ್ಮಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನ್ಗಿಂತ ಇಷ್ಟು ಜಾಸ್ತಿ. ನೀರು ತೊಗೊಂಡಿದ್ದೀನಿ. ಫಸ್ಟ್ ಒಂದು ರೌಂಡ್ ಇದನ್ನೆಲ್ಲ ಕಲಿಸ್ಕೊಂಡು ಡ್ರೈ ಇಂಗ್ರೀಡಿಯೆಂಟ್ಸ್ನ. ಕ್ಯಾಬೇಜ್ ಪಕೋಡಾಲಿ ಅರ್ಧ ನನ್ನ ಹತ್ರ ಮಿಕ್ಕಿರೋ ಈರುಳ್ಳಿ ಇತ್ತು, ಅದನ್ನು ಹಾಕಿದ್ದೀನಿ. ನೀರು ನಿಮ್ಗೆ ಅವಶ್ಯಕತೆ ಇದೆ ಅಂದರೆ ಮಾತ್ರ ಹಾಕೋಬೇಕು. ಓಹೋ ಚಂದ್ಕೊಳಪ್ಪ, ದುಡ್ಡು ಹೆಂಗೆ ಬಂದಿದೆ. ನಾನು ಬೆಳಗ್ಗೆ ಗೊಜ್ಜು ಪ್ರಿಪೇರ್ ಮಾಡೋಕ್ಕೆ ಯೂಸ್ ಮಾಡ್ಕೊಂಡಿದ್ದೆ. ಸೊ ಈ ಪಾತ್ರೆ ಯೂಸ್ ಮಾಡ್ತೀನಿ ಕರೆಯೋದಕ್ಕೆ. ಇದಕ್ಕೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಿದೆ, ಒಂದು ಸ್ವಲ್ಪ ಸಿಮ್ಮಿಗೆ ಕೊಡಿ. ಅದು ಲೋ ಫ್ಲೇಮಿಲ್ಲ ಮೀಡಿಯಂ ಫ್ಲೇಮಲ್ಲೇ ಕುಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಹೊರಗಡೆ ಎಲ್ಲ ಆಗಬೇಕದು. ಗೋಲ್ಡನ್ ಬ್ರೌನ್ ಆಗಬೇಕು ಫ್ರೆಂಡ್ಸ್. ಆ್ಯಂಡ್ ಫ್ಲೇಮ್ ನೋಡ್ಬಿಡಿ, ನಾನು ಆ್ಯಕ್ಚುಲಿ ಲೋ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಮೀಡಿಯಂ ಮಾಡಿ. ಗೈಸ್ ಯು ಕ್ಯಾನ್ ಸಿ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಇನ್ನು ಜಾಸ್ತಿ ಕಲರ್ ಹೋಗೋಕ್ಕಿಂತ ಮುಂಚೆ ತೆಗೆದುಕೊಳ್ಳೋಣ. ನಾಳೆಗೆ ಸೆಕೆಂಡ್ ಬ್ಯಾಚ್ ಗೋಯಿಂಗ್ ಇನ್ ಯು ಗೈಸ್. ಮಂಚೂರಿ ಮಾಡ್ಕೋಬೇಕಲ್ಲ, ಇದಕ್ಕೆ ಮಂಚೂರಿ ಮಾಡ್ಕೋಬೇಕು ನೆಕ್ಸ್ಟ್ ನಾನು. ಫ್ರೆಂಡ್ಸ್, ನಮ್ಮ ಅಮ್ಮಗೆ ಟೇಸ್ಟಿಂಗ್ ಕೊಟ್ಟಿದ್ದೀನಿ. ನಾನೇ ಫಸ್ಟ್ ಟೈಮ್ ಮಾಡ್ತಿರೋದು ಫ್ರೆಂಡ್ಸ್ ಲೈಫಲ್ಲಿ. ಸರಿ ಇದೆಯಾ? ಉಪ್ಪು ಕಮ್ಮಿ ಇದೆಯಾ? ಹಾಂ, ಜಾಸ್ತಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ಮೆಲ್ ಬರ್ತಾ ಇದೆಯಾ? ಸ್ಟ್ರಾಂಗ್ ಇದೆ ಅನ್ಸುತ್ತಲ್ಲ ಜಿಂಜರ್ ಗಾರ್ಲಿಕ್ಕು. ಬಟ್ ಓವರ್ ಆಲ್ ಟೇಸ್ಟ್ ಓಕೆ. ಇದರಲ್ಲಿ ಗೋಬಿ ಮಂಚೂರಿ ಮಾಡ್ಬೋದಾ ನಾವು ನೆಕ್ಸ್ಟ್? ಇದೇ ಥರ ಮಾಡಿ, ಬಟ್ ಒಳಗಡೆ ಇನ್ನೊಂದು ಜಾಸ್ತಿ ಫ್ರೈ ಆಗಬೇಕಾ ಗೋಬಿ ಮಂಚೂರಿ? ಓಕೆ.
ಅಮ್ಮೋಗಿ ಹೇಳ್ದ, ಇವಾಗ ನಾನು ಟ್ರೈ ಮಾಡ್ತಾಯಿದ್ದೀನಿ. ಅವ್ನು ಹೇಳ್ದಂಗೆ ಒಳಗಡೆ ಒಂದು ಸ್ವಲ್ಪ ಇನ್ನೂ ಬೇಯಬೇಕು. ಸೊ ನಾನು ಇದನ್ನು ಇನ್ನೊಂದು ರೌಂಡ್ ಹಾಕ್ತೀನಿ. ಇವಾಗ ಇರೋದನ್ನ ತೆಗೆದುಬಿಟ್ಟು ನಮ್ಮ ಅಮ್ಮಗ ಏನು ಕೊಟ್ಟರು ಸುಮ್ಮನೆ ತಿನ್ನೋನು. ಇವಾಗ ಕರೆಕ್ಟಾಗಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಜಿಂಜರ್ ಗಾರ್ಲಿಕ್ದು ಮಕ್ಕಕ್ಕೆ ಹೊಡೆದಂಗಿದೆ. ಆ್ಯಕ್ಚುಲಿ ತುಂಬ ಜಾಸ್ತಿ ಜಿಂಜರ್ ಗಾರ್ಲಿಕ್ ಸ್ಟ್ರಾಂಗ್ ಇದೆ. ನಾನು ನೆನ್ನೆ ತಂದಿದ್ದೆ ಅದನ್ನು ಅಂಗಡಿಯಿಂದ. ಆ್ಯಂಡ್ ಆ್ಯಕ್ಚುಲಿ ತುಂಬ ಸ್ಟ್ರಾಂಗ್ ಆಗಿದೆ, ಹೊಡಿತಾ ಇದೆ. ಕಮ್ಮಿ ಯೂಸ್ ಮಾಡಿ ಫ್ರೆಂಡ್ಸ್. ನಾನು ಯೂಸ್ ಮಾಡಿರೋದು ಒಂದು ಚಮಚ ಹಾಕಿದ್ದೀನಿ. ಅಷ್ಟೊಂದು ಬೇಕಾಗಿಲ್ಲ ಅನಿಸುತ್ತೆ, ಬಟ್ ವಿ ಲರ್ನ್. ಸೊ ಇದು ನಾನು ಒಂದು ಫೋಟೋ ಹಾಕಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್. ಸಿ ಯು ಸೂನ್.